ನಮಸ್ತೆ ದೋಸ್ತುಗಳ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಮದರ್ಸ್ ಡೇ ಸ್ಪೆಷಲ್. ಸೊ ಇವರಿಬ್ರು ನನ್ನ ಕಸಿನ್ಸ್ ಧನುಷ್, ಲೋಹಿತ್. ಸೊ ಮದರ್ಸ್ ಡೇ ಸ್ಪೆಷಲ್ ಆಗಿ ನಾವಿವತ್ತು ಮದರ್ಸ್ ಡೇ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಫಸ್ಟ್ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸೊ ಕ್ಯಾರೆಟ್ ಹಲ್ವಾಗೆ ಮೇಯ್ನು ಇಂಗ್ರೀಡಿಯೆಂಟು ಕ್ಯಾರೆಟ್ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟು, ಮತ್ತೆ ಇದು ತುಪ್ಪ. ನಾವು ಮನೇಲಿ ಮಾಡಿರೋಂಥ ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ. ನೀವು ಅಂಗಡಿಯಲ್ಲಿ ತಗೊಂಡು ಕೂಡ ಯೂಸ್ ಮಾಡ್ಬೋದು. ಮತ್ತೆ ಇದು ಅರ್ಧ ಲೀಟ್ರ್ ಹಾಲು, ಏಲಕ್ಕಿ, ಮತ್ತೆ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀವಿ, ಮತ್ತೆ ಸಕ್ಕರೆ. ಇದಿಷ್ಟು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ಕೊಡೋಣ. ಇವಾಗ ಇಷ್ಟೆಲ್ಲ ಐಟಮ್ಸ್ ಇದೆ, ಬಟ್ ಅಡುಗೆ ಮಾಡೋಕ್ಕೆ ಒಂದು ಮೇನ್ ಐಟಮ್ ಬೇಕೇ ಬೇಕು. ಏನು ಅಂದ್ರೆ ಫಸ್ಟ್ ನಾವು ಒಲೆ ಹಚ್ಚಬೇಕು. ಕ್ಲಾಪ್ ಹೊಡಿರೋ. ಆಮೇಲೆ ಬಾಂಡೆ ಇಡಬೇಕು. ಈಗ ನೆಕ್ಸ್ಟ್ ನಮ್ಮ ಬ್ರದರ್ ಸೊ ಇವಾಗ ಫಸ್ಟ್ ಬಾಣ್ಲಿ ಇಟ್ಟಾಯ್ತು, ಒಲೆ ಹಚ್ಚಾಯ್ತು. ಇವಾಗ ಇದು ಸ್ವಲ್ಪ ಕಾಯ್ಬೇಕು. ಕಾಯ್ದ್ಮೇಲೆ ತುಪ್ಪ ಹಾಕೋಣ. ಇವಾಗ ತುಪ್ಪ ಹಾಕ್ತಾ ಇದೀವಿ. ತುಪ್ಪದಲ್ಲಿ ಕ್ಯಾರೆಟ್ ಹುರ್ಕೊಳ್ಬೇಕು. ಸೊ ಕ್ಯಾರೆಟ್ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರ ತಕ್ಕನಾಗಿ ನೀವು ತುಪ್ಪನ ಹಾಕೋಬೇಕು. ಸೊ ಇವಾಗ ತುಪ್ಪ ಸ್ವಲ್ಪ ಕಾದಿದಾದ್ಮೇಲೆ ಕ್ಯಾರೆಟ್ ಎಷ್ಟಿದೆಯೋ ಅಷ್ಟನ್ನ ಫುಲ್ಲು ಹಾಕೊಂಡು ಹುರ್ಕೊಳ್ಬೇಕು. ತುಪ್ಪದಲ್ಲೇ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, IPL ಬಿಸಿ ಏರ್ತಿದೆ. ಇಂದಿನ ಮ್ಯಾಚ್ ಅಲ್ಲಿ, ಸಂಜೆ ಮ್ಯಾಚ್ ಅಲ್ಲಿ, 7:30 ಮ್ಯಾಚ್ ಅಲ್ಲಿ RCB ವರ್ಸಸ್ DC ಅಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಆಗಿ ತಿಳಿಸಿ. ನೋಡಿ ದೋಸ್ತುಗಳೇ, ಇವಾಗ ಕ್ಯಾರೆಟ್ ಹಲ್ವಾ ಸ್ವಲ್ಪ ಬೇಯ್ತಾ ಇದೆ. ನೋಡ್ಬೋದು ಇಲ್ಲಿ ತುಪ್ಪ ಎಲ್ಲ ಕ್ಯಾರೆಟಿಗೆ ಅಂಟ್ಕೊಳ್ತಾ ಇದೆ. ಸೊ ಕ್ಯಾರೆಟ್ ಆರೆಂಜ್ ಕಲರ್ ಇರೋದು ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಆಗ್ತಾ ಇದೆ. ಸೊ ಈ ಥರ ಆಗೋವರೆಗೂ ನೀವು ಸ್ವಲ್ಪ ಹಂಗೆ ಹುರ್ಕೊಳ್ತಾ ಇರಬೇಕು. ಏನ್ ಹೋಯ್ತಾನ, ನಾವೆಲ್ಲ ಕಷ್ಟಪಟ್ಟು ಮಾಡ್ತೀರಾ, ನೀನ್ ತಿಂತಿದ್ಯಾ? ಲೋಹಿತಾ, ತಿಂದಿದ್ದು ಸಾಕು, ಸಕ್ಕರೆ ಕೊಡಲಿ, ಸಕ್ಕರೆ ಹಾಕ್ಬೇಕು. ಬರೀ ತಿನ್ನೋದೇ ಆಯ್ತು ನಿಂದು. ನೋಡಿ ದೋಸ್, ಸೊ ಇವಾಗ ಕ್ಯಾರೆಟ್ದು ಹಸಿ ಘಮ ಎಲ್ಲ ಹೋಗಿದೆ. ಸ್ವಲ್ಪ ತುಪ್ಪ ಎಲ್ಲ ಇಟ್ಕೊಂಡಿದೆ ಕ್ಯಾರೆಟ್ಗೆ. ಸೊ ಈ ಕ್ಯಾರೆಟು ಎಷ್ಟಿದೆ ಕ್ವಾಂಟಿಟಿ ನೋಡಿಕೊಂಡು ಅದು ತಕ್ಕನಾಗಿ ನೀವು ಸಕ್ಕರೆ ಹಾಕ್ಕೊಬೇಕು. ಸಕ್ಕರೆ ಕ್ಯಾರೆಟ್ ಹಲ್ವಾಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಜಾಸ್ತಿ ನೀರು ಹಾಕೊಳ್ಬಾರ್ದು. ಸಕ್ಕರೆ ಹಾಕೊಂಡಾಗೇನೆ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಓದು ಬಿಡು. ಏನು ನೀವು ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಮ್ಯಾಚ್ ನೋಡ್ಕೊಂಡು ಕೂತಿದ್ದೀರಾ? ಇದು ಮಾಡ್ತೀವಿ. ಇವ್ರು ನೋಡ್ರೆ ತಿನ್ಕೊಂಡು ಕೂತಿರ್ತಾನೆ, ಇವಾಗ ಮ್ಯಾಚ್ ನೋಡ್ತಾ ಇರೋ. ಓಕೆ ದೋಸ್, ನೋಡಿ ಇವಾಗ ನಾನು ಸಕ್ಕರೆ ಹಾಕಿದ್ದೆ. ಸಕ್ಕರೆ ಪಾಕ ಎಲ್ಲ ಬಿಟ್ಕೊಂಡು ಇವಾಗ ಕ್ಯಾರೆಟಿಗೆ ಅಂಟ್ಕೊಂಡಿದೆ. ಅಂದರೆ ಕ್ಯಾರೆಟು ಸಕ್ಕರೆ ಪಾಕ ಸ್ವಲ್ಪ ಹೀರ್ಕೊಂಡಿದೆ. ಓಕೆ, ಸೀರಿಯಸ್ಲಿ ಹೇಳ್ತೀನಿ ದೋಸ್, ಲೈಕ್ ಇದು ಅಡುಗೆ ಮಾಡೋದು ಅಷ್ಟು ಈಸಿ ಅಲ್ಲ. ನಾವು ಈಸಿ ಅಂದ್ಕೊಳ್ತೀವಿ, ಆದರೆ ನೋಡ್ತಾ ಇದ್ದೀರಾ ಬೆವರು ಕೂಡ ಸುರಿತಾ ಇದೆ. ಈ ಬಿಸಿ ಸ್ಟವ್ ಮುಂದೆ ನಿಂತ್ಕೊಂಡು ಮಾಡೋವಂಥದ್ದು ಅಷ್ಟು ಈಸಿ ಅಲ್ಲ. ಎಲ್ಲರೂ ನಿಮ್ಮ ಅಮ್ಮ ಅಥವಾ ನಿಮ್ಮ ಸಿಸ್ಟರ್ಸ್ ಯಾರೇ ಇರ್ತಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಯಾಕಂದರೆ ಅವ್ರು ಡೈಲಿ ನಿಮಗೆ 3 ಹೊತ್ತು ಇಷ್ಟು ಏನೋ ಕಷ್ಟಪಟ್ಟು ಊಟನ ಬಡಿಸಾಕ್ತಾರೆ. ದೋಸ್, ಇವಾಗ ನಾನು ಈ ಕ್ಯಾರೆಟ್ ಹಲ್ವಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಅದರಲ್ಲಿ ತಂದಿದ್ದೀವಿ ಹಾಲು. ಈ ಕ್ವಾಂಟಿಟಿ ನೋಡಿಕೊಂಡು ನೋಡಿಕೊಂಡು ಹಾಲು ಹಾಕೊಳ್ಳಿ. ಫುಲ್ ಹಾಕೋಕೆ ಹೋಗ್ಬೇಡಿ. ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಹಾಲು ಹಾಕ್ಕೋಬೇಕು. ಹಾಸ್ಕೊಂಡಿದ್ದು ಸಾಕು. ಚೆನ್ನಾಗಿ ಬೇಯಬೇಕು. ಇದ್ರ ಮೇಲೆ ಮುಚ್ಚೋದಿದೆಯಾ?
ಹಾಲು ಹಾಕಿ ಇನ್ನೊಂಚೂರು ಇಲ್ಲ ಫುಲ್ ಇಳ್ಕೊಂಡ್ಬಿಡ್ತಾರೆ ಹಾಲಾಗ. ಸೊ ಸ್ವೀಟ್ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಿದ್ದಾರೆ ಇವಾಗ. ಏನ್ ಮಾಡ್ತಿದ್ದೀರಾ ಭಾರ್ಗವ? ಏನ್ ಮಾಡ್ತಿದ್ಯಪ್ಪಿ? ಯಾರ ಜೊತೆಗೆ? ಯಾವ ಆಟವಮ್ಮ? ಯಾಕೆ ಆಟವಮ್ಮ ಅಂತೀಯಾ ನೀನು? ಚಿರೋ ಹಾಯ್. ತಪಸ್ವಿ ತಪಸ್ವಿ ಹಾಯ್ ಮಚ್ಚಿನಿ. ಹಾಯ್ ಮಾಡತ್ತೆ. ಹ್ಞೂ ಆತಾಯ್ತೆ. ಕ್ಯಾರೆಟ್ ಅಲ್ವಾ ರೆಡಿ ಆತಾಯ್ತೆ. ಚಿಕ್ಕಿ ಕ್ಯಾರೆಟ್ ಅಲ್ವಾ ತಿನ್ನಕ್ಕೆ ಇಷ್ಟೊಂದು ಜನ ಅವ್ರೆ ಅಂತನಾ? ಎಲ್ಲ ಮಾತಲ್ಲಿ ಡಿಸ್ಕಷನ್ ಅಲ್ಲಿ ಮುಳುಗೋಗ್ಬಿಟ್ಟವ್ರೆ. Hi, how are you? How are you? Come here. Come this side. Carrot, alva? Alva, carrot. ಸೊ ಇವಳ ಹೆಸರು ತಪಸ್ವಿ. ನಮ್ಮ ಮನೇಲಿ ಚಿಕ್ಕ ಹುಡುಗಿ ಅಂದರೆ ಇವಳೆ. ಸೊ ಹೆಣ್ಮಗು ಅಂತ ತುಂಬ ಪ್ರೀತಿ ಮಾಡಿ ಸಾಕ್ತಾ ಇರೋದಕ್ಕೆ ಹಿಂಗೆ ತೀಟೆ ಮಾಡ್ಕೊಂಡು ಕೂತಿರ್ತಾಳೆ ಎಲ್ಲರ ಹತ್ರನೂ ತರಲೆ ಮಾಡಿಕೊಂಡು. ಎಲ್ಲರೂ ಪ್ರೀತಿಯ ಸೊಸೆ, ಮಗಳು, ಮೊಮ್ಮಗಳು ಎಲ್ಲನೂ. ಇವ್ರ ಮಾಮಂದಿರು ಇವರಿಬ್ಬರು ಅವ್ರ ಜೊತೆ ಹಿಂಗೆ ತೀಟೆ ಮಾಡ್ತಾ ಇರ್ತಾಳೆ, ಯಾವಾಗ್ಲೂ ಗೋಳಿಕ್ತಾ ಇರ್ತಾಳೆ. ಸೊ ನೋಡಿ ಫ್ರೆಂಡ್ಸ್, ಏನ್ ಮಾಡಿದೆ ತಪಸ್ವಿ? ಯಾರಿಗಲ್ವಾ? ನೀನು ಒಬ್ಳೆ ತಿಂತೀಯಾ? ಮತ್ತೆ ಎಲ್ಲರಿಗೂ ಕೊಡ್ತೀಯಾ? ನಾನು ಕ್ಯಾರೆಟ್ ಜಾಸ್ತಿ ಬೆಂದಿರಲಿಲ್ಲ, ಸೊ ಅದಕ್ಕೆ ಈ ಪ್ಲೇಟ್ ಮುಚ್ಚಿ ಇದನ್ನು ಅವೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀವು ಅದೇ ಥರ ಮಾಡ್ಬೋದು. ಕ್ಯಾರೆಟ್ ತುಂಬ ಬೆಂದಿಲ್ಲ ಅಂತ ಹೇಳಿದ್ರೆ ನೀವು ಅದ್ರ ಮೇಲೆ ಪ್ಲೇಟ್ ಏನಾದರೂ ಮುಚ್ಚಿ ಬೇಯಿಸ್ಕೊಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕ್ಯಾರೆಟ್ ಅಲ್ವಾದು. ಸ್ವಲ್ಪ ಇಲ್ಲಿ ನೀರಿದೆ, ಇದು ಪಾಕದ್ದು ನೀರು. ನೀವು ಹಿಂಗೆ ಬೇಯಿಸ್ತಾ ಇರಬೇಕು, ಆವಾಗ ಸ್ವಲ್ಪ ಅದು ಎಲ್ಲ ಕ್ಯಾರೆಟು ಹೀರ್ಕೊಳ್ಳುತ್ತೆ. ಸಾಕು ಇದೇ ಸಾಕು ಬೇಡ. ಇದನ್ನ ಯಾವ್ದು ಉಟ್ಕೊಳ್ಳೋದು? ಟೇಸ್ಟ್ ನೋಡು ಫಸ್ಟ್. ಕ್ಯಾರೆಟ್ ಹಲ್ವಾ ಬೇಯ್ತಾ ಇದೆ. ಇನ್ನೇನು ಲಾಸ್ಟ್ ಸ್ಟೇಜ್ ಅದು. ಇನ್ನೊಂದು ಸ್ವಲ್ಪ ಬೆಂದರೆ ಅದು ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಅದಕ್ಕೆ ಹಾಕೋಕ್ಕೆ ನಾವಿವಾಗ ಗೋಡಂಬಿ ಮತ್ತು ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ಸಪ್ರೇಟಾಗಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಮಗೆ ನೀವು ಎಷ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಬೇಕು ಅದಕ್ಕೆ ತಕ್ಕನಾಗಿ ನೀವು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ಳಿ. ಜಾಸ್ತಿ ಆಯ್ತು ತಪಸ್ವಿ. ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಕಾದಿದೆ, ಹಾಕ್ತೀನಿ. ಇದು ಗೋಡಂಬಿ ಮತ್ತು ದ್ರಾಕ್ಷಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಹುರ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ ನೀವು ಇದಕ್ಕೆ ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಬೋದು. ನಮ್ಮಲ್ಲಿ ಬಾದಾಮಿ ಇರಲಿಲ್ಲ, ಬರೀ ನಾವು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಳ್ತೀವಿ. ಟೇಸ್ಟಿಗೆ ನೀವು ಬಾದಾಮಿ ಮತ್ತು ಪಿಸ್ತಾನ ಆ್ಯಡ್ ಮಾಡ್ಕೊಬೋದು. ಸೇಮ್ ಅದು ಕೂಡ ಇದೇ ರೀತಿ ತುಪ್ಪದಲ್ಲಿ ಹುರ್ಕೊಂಡು ನೀವು ಕ್ಯಾರೆಟ್ ಹಲ್ವಾಗ ಆ್ಯಡ್ ಮಾಡ್ಕೊಬೋದು. ಹೇಳಿ ನೀವು ಅದೆಲ್ಲ ಹೇಳಪ್ಪ, ನೀನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ.
ನಾವು ಇವ್ರಿಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತಿದ್ರೆ ಇವರೆಲ್ಲ ಬಂದು ನೋಡ್ತಾ ಇದ್ದಾರೆ ನಾವು ಕರೆಕ್ಟ್ ಮಾಡ್ತಾ ಇದೀವಾ ಇಲ್ಲ ಅಂತ ಹೇಳಿ. ಇಷ್ಟೇನಾ ಏನು ಇದು ದ್ರಾಕ್ಷಿ ಮತ್ತೆ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡ್ವಿ. ಇವಾಗ ನಾವು ಕ್ಯಾರೆಟ್ ಹಲ್ವಾಗೆ ಮಿಕ್ಸ್ ಮಾಡೋಣ. ಎಲ್ಲ ಫುಲ್ ರೆಡಿ ಆಗಿದೆ. ಲಾಸ್ಟ್ ಹಚ್ ಕೊಡ್ತಾ ಇದೀವಿ. ಏಲಕ್ಕಿನ ಹಾಕ್ತಾ ಇದೀವಿ. ಪುಡಿ ಮಾಡಿಟ್ಕೊಂಡಿರುವಂಥದ್ದು ಏಲಕ್ಕಿ. ಏಲಕ್ಕಿ ಇವಾಗ ಹೇಳು. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಅತ್ತೆ ಬೈಲತ್ತೆ. ತಗೋ ಸನ್ಫ್ಲವರ್. ಈ ದಿನದ ವಿಶೇಷ ಕಾರ್ಯಕ್ರಮ ಅಮ್ಮಂದಿರ ದಿನಾಚರಣೆ ಕಾರ್ಯಕ್ರಮವಾಗಿ ನಮ್ಮ ಅಕ್ಕನಿಗೆ ಮಕ್ಕಳಾದ ಎಲ್ಲರೂ ಸೇರಿ ಕ್ಯಾರೆಟ್ ಹಲ್ವಾವನ್ನು ಮಾಡಿದ್ದಾರೆ. ಇದನ್ನು ತಿಂದು ಟೇಸ್ಟ್ ನೋಡಿ ಮಕ್ಕಳಿಗೆ ಆಶೀರ್ವದಿಸಬೇಕಾಗಿ ಕೋರಿ. ಈಗ ಹೆಂಗಿದೆ ಅಮ್ಮ? ಚೆನ್ನಾಗಿದ್ಯಾ? ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ. ಸೊ ಇವತ್ತು ಎಲ್ಲ ಗಂಡ್ಮಕ್ಳು ಸೇರಿ ನಮ್ಮ ಮನೇಲಿ ಹಲ್ವಾ ಮಾಡಿದರು. ಯಾಕೆಂದರೆ ಮದರ್ಸ್ ಡೇ ಅಂತ ಸೇರಿ ಎಲ್ಲ ಗಂಡ್ಮಕ್ಳು ಮಾಡಿ ಎಲ್ಲ ತಾಯಂದಿರ್ಗೂ ಕ್ಯಾರೆಟ್ ಹಲ್ವಾನ ತಿನ್ನಿಸಿದ್ರು. ನಮ್ಮ ದಿನ ಈಗಿನ ದಿನ ಈಗಿತ್ತು. ಸೊ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದೆಲ್ಲ